ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 19. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಚರ್ಚೆ, ಒಂದಿಷ್ಟು ಅನಲೈಸ್ ಮಾಡ್ಕೊತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರೆಲ್ಲ ಎಲಿಮಿನೇಟ್ ಆದರು, ಈ ಒಂದು ಎಪಿಸೋಡಲ್ಲಿ ಮೋಜು ಮಸ್ತಿ ಹೇಗಿತ್ತು ನನ್ನ ಪ್ರಕಾರ ಅನ್ನೋ ಒಂದು ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಕ್ಕೆ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಒಂದು ಘಟನೆ, ಗೆಜ್ಜೆ ಸದ್ದಿನ ಒಂದು ಘಟನೆ ಏನಿದೆ ಅದನ್ನ ವಿವರಿಸ್ತಾ ಇರ್ತಾರೆ ಕಾವ್ಯಗೆ ಗಿಲ್ಲಿ ಅವರು. ಗೆಜ್ಜೆ ತಂದು ಕೈ ಕೊಟ್ಟರು. ಈ ಒಂದು ಗೆಜ್ಜೆ ಸದ್ದು ಮಾಡಿ ಆಯಮ್ಮನ ಮೇಲೆ ಆಗ್ತಾ ಇದೆಯೋ ಅಥವಾ ಅವ್ರು ಮಾಡಿ ಇವ್ರ ಮೇಲೆ ಆಗ್ತಾ ಇದ್ರೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ ಅಂತೇಳಿ ಕಾವ್ಯ ಅವರಿಗೆ ತಿಳಿಸ್ತಾ ಇದ್ದಾರೆ ಗಿಲ್ಲಿ ಅವರು. ಸೊ ಇದಾದ ನಂತರ ಅಡುಗೆ ಮನೆಯಲ್ಲಿ ಅಶ್ವಿನಿ ಗೌಡ, ಜಾನ್ವಿ ಅವರು ಇಬ್ಬರು ಸೇರಿಕೊಂಡು ಮಲಮ್ಮನ ಜೊತೆಗೆ ಚರ್ಚೆ ಮಾಡ್ತಿರ್ತಾರೆ. ನಿಮ್ಮನ್ನು ಸೀರೆ ಕೊಡಿ ಅಂತ ಕೇಳಿಲ್ಲ ರಕ್ಷಿತಾ ಅವರು ಅಂತ ಹೇಳ್ತಾರೆ. ಹ್ಞೂ ಅಂತೇಳಿ ಹೇಳ್ತಾರೆ ಮಲ್ಲಮ್ಮನವರು. ಸೊ ಈ ಒಂದು ವಿಚಾರ ಅಂತ ಹೇಳ್ಕೊಂಡು ಕಾಯಿಸಿ ಅಡುಗೆ ಮನೆಗೆ ಬರ್ತಾರೆ ರಕ್ಷಿತಾ ಅವರು ನಾಷ್ಟ ಮಾಡೋಕ್ಕೆ ಅಂತೇಳಿ. ಇದನ್ನು ನೋಡಿ ಅಶ್ವಿನಿ ಗೌಡ ಅವರು ಅವ್ರಿಗೆ ಕೇಳಲಿ ಅಂತೇಳಿ ಜೋರ್ ಧ್ವನಿಯಲ್ಲಿ ಹೇಳ್ತಾರೆ. ನನಗೇನಾದರೂ ಈ ಗೆಜ್ಜೆ ಸದ್ದು ಮಾಡೋರು ಯಾರಂತ ಗೊತ್ತಾಗಬೇಕು ಆಗಿದೆ, ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ನಾನು ಇದನ್ನ ಸುಮ್ಮನೆ ಬಿಡಂಗಿಲ್ಲ. ಇಲ್ಲಿ ಅವತಾರಗಳನ್ನು ಆಡಬಾರ್ದು. ಎಷ್ಟೋ ಜನರಿಗೆ ಆರೋಗ್ಯದ ಸಮಸ್ಯೆ ಇದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಇಂಡೈರೆಕ್ಟ್ ಆಗಿ ರಕ್ಷಿತಾ ಅವರಿಗೆ ತಿಳಿಸ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಈ ರೀತಿ ಇಂಡೈರೆಕ್ಟ್ ಆಗಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಪಾಪ ಹುಡುಗಿ ತುಟಿ ಪಿಟಕ್ ಕಣ್ಣಿಲ್ಲ ರೀ. ಬಿಗ್ ಬಾಸ್ನವರು ಬಂದು ಇನ್ನೇನು ಕೆಲವೇ ದಿನಗಳಲ್ಲಿ ಫಿನಾಲೆ ಒಂದು ಪ್ರೋಗ್ರಾಮ್ ಇದೆ. ಸೊ ಅದಕ್ಕೋಸ್ಕರ ಈ ಬಿಗ್ ಬಾಸ್ ಮನೆಯಲ್ಲಿ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಪಾರ್ಟಿ ಎಂಜಾಯ್ಮೆಂಟ್ ಮಾಡ್ತಕ್ಕಂಥವ್ರು ಫಿನಾಲಿಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಸ್ಪರ್ಧಿಗಳು, ಅವ್ರನ್ನ ನೀವು ಮನೋರಂಜಿಸಬೇಕು ಅಂತಂದ್ರೆ 2 ತಂಡಗಳಾಗಿ ವಿಂಗಡಣೆ ಆಗೊಳ್ಳಿ ತಿಳಿಸ್ತಾರೆ. ನೀವೆಲ್ಲ ಸೇರ್ಕೊಂಡು ಫೈನಲಿಸ್ಟ್ ಆಗಿರ್ತಕ್ಕಂಥ 4 ಜನ ಸ್ಪರ್ಧಿಗಳಿಗೆ ನೀವು ಮನೋರಂಜನೆ ಕೊಡಬೇಕು. ಅವರು ನಿಮ್ಗಳಲ್ಲಿ ಯಾವ್ದಾದ್ರು ಒಂದು ತಂಡ ತುಂಬಾನೇ ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡತಕ್ಕಂಥ ತಂಡವನ್ನು ಆಯ್ಕೆ ಮಾಡ್ತಾರೆ. ಅವರು ಸಹ ಪಾರ್ಟಿಗೆ ಜಾಯ್ನ್ ಆಗ್ಬೋದು ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ತಂಡ ಎ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಗಿಲ್ಲಿ, ಸ್ಪಂದನ, ಕಾವ್ಯ, ಸತೀಶ, ಮಲ್ಲಮ್ಮ, ಅಭಿಷೇಕ. ಇನ್ನು ಬಿ ತಂಡದ ವಿಚಾರಕ್ಕೆ ಬರೋದಾದ್ರೆ ಚಂದ್ರಪ್ರಭಾ, ಜಾನ್ವಿ, ರಕ್ಷಿತಾ, ಧ್ರುವಂತ, ಮಂಜು ಭಾಷಿಣಿ ಅವರು, ಇವರೆಲ್ಲರೂ ಈ ಒಂದು ತಂಡದಲ್ಲಿ ಇರುತ್ತಾರೆ. ಯಾವ ಒಂದು ಕಾರ್ಯಕ್ರಮ ಇರುತ್ತದೆ ಅನ್ನೋದಾದ್ರೆ ರೋಸ್ಟ್ ಮಾಡೋ ಒಂದು ಕಾರ್ಯಕ್ರಮ ಇರ್ತೈತಿ. ಅವರ ಸ್ಪರ್ಧಿಗಳನ್ನು ಕುರಿತು, ಹಾವಭಾವಗಳನ್ನು ಕುರಿತು ವಿಡಂಬನೆ ಮಾಡೋದಾಯಿತು, ಅವ್ರ ಬಗ್ಗೆ ಹಾಸ್ಯ ನಟನೆ ಮಾಡೋದಾಯಿತು, ಈ ರೀತಿ ಅವ್ರನ್ನ ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏರ್ಪಟ್ಟಿರುತ್ತೆ ಈ ಒಂದು ಫಂಕ್ಷನ್ನಲ್ಲಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಎ ತಂಡದವರು. ಮೊದಲನೇದಾಗಿ ಪರ್ಫಾರ್ಮ್ ಮಾಡೋಕೆ ಬರ್ತಕ್ಕಂಥವ್ರು ಕಾವ್ಯ ಅವರು ಬರ್ತಾರೆ. ಇವರು ರಕ್ಷಿತಾ ಅವ್ರನ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕುರಿತು ಲೈಕ್ ಹಾಗೆ ಹಿಂಗೆ ಫಾಸ್ಟ್ ಫಾರ್ವರ್ಡು ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಮೋಜು ಮಸ್ತಿ ಮಾಡಿದ್ರು ಅಂತ ಹೇಳ್ಬೋದು. ಸಖತ್ತಾಗಿತ್ತು ಇವರೊಂದು ಇನ್ವಾಲ್ವ್ಮೆಂಟು. ಸೊ ಇದಾದ ನಂತರ ಗೆಜ್ಜೆ ಸದ್ದು ಮಾಡ್ತಿರೋ ಬಗ್ಗೆ ಒಂದಿಷ್ಟು ಇನ್ಯಾಕ್ಟ್ ಮಾಡ್ತಾರೆ ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ಇಬ್ಬರು ಸೇರಿಕೊಂಡು. ರಾತ್ರಿ ಟೈಮಲ್ಲಿ ಯಾವ ರೀತಿ ಈ ಒಂದು ಸನ್ನಿವೇಶ ಎದುರಾಗಿತ್ತು ಅನ್ನೋದನ್ನ ಕುರಿತು ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದರು ಅಂತಲೇ ಹೇಳ್ಬೋದು. ರಕ್ಷಿತಾ ಅವರು ಅಳುತ್ತಾ ಬರ್ತಾರೆ. ಮಂಜು ಅವ್ರ ಹತ್ರ ಬಂದು ಸಮಾಧಾನ ಮಾಡ್ತಾ ಮಂಜು ಅವರು ಮೋಟಿವೇಶನ್ ಸ್ಪೀಚ್ ಕೊಟ್ಟು ರಕ್ಷಿತಾಗೆ ಸಮಾಧಾನ ಮಾಡೋ ದೃಶ್ಯ ಒಂದು ಸಹಿತ ತುಂಬಾ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಹೇಳ್ಬೋದು. ಒಂದೊಂದು ದೃಶ್ಯಗಳು ಸಹಿತ ಹಾಸ್ಯಮಯವಾಗಿದ್ದವು. ತುಂಬಾ ನೋಡುಗರಿಗೆ ತುಂಬಾ ನಗು ತೋರಿಸುವಂಥ ಹಾಸ್ಯ ಸನ್ನಿವೇಶಗಳು ಸಹ ಇವರು ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ. ಮಂಜು ಅವರು, ಬಿಗ್ ಬಾಸ್ ನಿಮಗೂ ಸಹ ನಾನು ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೀನಿ, ಯಾರು ನನ್ನ ಮೋಟಿವೇಶನ್ ಸ್ಪೀಚ್ ಕೇಳ್ತಾ ಇಲ್ಲ ಅಂತೇಳಿ ಕ್ಯಾಮ್ರಾ ಕಡೆ ಮುಖ ಮಾಡಿ ತಿರುಗಿಸ್ತಾರೆ ಗಿಲ್ಲಿ ಅವರು. ಅಭಿಷೇಕ್ ಅವರು ಈ ಕಡೆ ತಿರುಗಿಸ್ಬಿಡ್ತಾರೆ ಮುಖಾನ, ಕ್ಯಾಮ್ರಾನ. ನಗು ತೋರಿಸುವಂಥ ಸನ್ನಿವೇಶ ಬಿದ್ದು ನಕ್ಕರು ಅಂತ ಹೇಳ್ಬೋದು. ಈ ಒಂದು ಸಿಚುವೇಶನ್ ಅನ್ನು ನೆನೆಸ್ಕೊಂಡು ಧ್ರುವಂತ್ ಮತ್ತು ಸ್ಪಂದನ ಅವರು ಜಗಳ ಮಾಡಿರ್ತಕ್ಕಂಥದ್ದನ್ನ ಒಂದು ಸನ್ನಿವೇಶನ ಇಟ್ಕೊಂಡು ಅಭಿನಯ ಮಾಡ್ತಾರೆ. ಒಂದು ಲೆವೆಲಿಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮ್ಯಾನ್ ಹ್ಯಾಂಡ್ಲಿಂಗ್ ಬಗ್ಗೆ ಒಂದಿಷ್ಟು ದೃಶ್ಯಗಳು ಪ್ರಸ್ತಾರವಾಗ್ತವೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಗಿಲ್ಲಿ ತಂಡದವರು ಸಖತ್ತಾಗಿ ಮಾಡಿದ್ರು. ಪ್ರತಿಯೊಬ್ಬರನ್ನು ಒಂದು ಲೆವೆಲಿಗೆ ತಕ್ಕಮಟ್ಟಿ ನಗಸು ತರಿಸುವಂಥ ಒಂದು ಲೆವೆಲಿಗೆ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಬಿ ತಂಡದ ವಿಚಾರಕ್ಕೆ ಬರೋಣ. ಬಿ ತಂಡದ ಪರವಾಗಿ ಮೊದಲನೇದಾಗಿ ಜಾನ್ವಿ ಅವರು ಬರ್ತಾರೆ. ಜಾನ್ವಿ ಅವರು ಬಂದು ಗಿಲ್ಲಿಯವ್ರನ್ನ ಸ್ವಲ್ಪ ವಿಡಂಬನೆ ಮಾಡ್ತಾರೆ. ಗಿಲ್ಲಿ ಇಲ್ಲಿದ್ನಪ್ಪ ಅಂದರೆ ಓಡೋಗ್ತಾಳೆ ಕಾವ್ಯ, ಓಡಿ ಮನೆಗೆ ಅಂತೇಳಿ ಒಂದಿಷ್ಟು ಏನೋ ಒಂದು ತಮಗೆ ರಾಗಬದ್ಧವಾಗಿ ಏನೋ ಒಂದು ಕವನ ಮುಖಾಂತರ ವ್ಯಕ್ತಪಡಿಸಿದರು. ನಮಗೇನು ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ, ವ್ಯಂಗ್ಯಮಯವಾಗಿತ್ತು, ಕೆಲವೊಬ್ಬರನ್ನ ಅಪಹಾಸ್ಯ ಮಾಡೋ ರೀತಿ ಇತ್ತು ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವ್ರನ್ನ ತೆಗಳಿದ್ದಕ್ಕಿಂತ ಹೊಗಳಿದ್ದೇ ಹೆಚ್ಚು ಅಂತ ಹೇಳ್ಬೋದು ಜಾನ್ವಿ ಅವರು. ಚಂದ್ರಪ್ರಭಾ ಅವ್ರದ್ದು ಒಂದೇನೋ ಹರಿಕತೆ ಅಂತೆ, ಅದೇನು ಹರಿಕತೆ ಹೇಳಿದ್ರು ಏನಿಲ್ಲ, ನನಗಂತೂ ಅರ್ಥನೇ ಆಗಲಿಲ್ಲ. ಮಂಗ ಅಂತೆ ಸುದೀರು ಏನೇನೋ ಹೇಳ್ಬಿಟ್ರು. ನಿಮ್ಗೇನಾದ್ರು ಅರ್ಥ ಆಗಿದ್ನಪ್ಪ ಅಂದರೆ ಆಮೇಲೆ ಅವರು ಹೇಳಿರ್ತಕ್ಕಂಥ ಜೋಕ್ ಏನಾದರೂ ನಮಗೆ ನಗು ತಂದಿತ್ತಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಮಂಜು ಭಾಷಿಣಿ ಅವರು ಬಂದು ಅವರು ಒಂದಿಷ್ಟು ಏನೋ ಜೊತೆಯಲ್ಲಿ ಒಂದು ಸಾಂಗ್ನ ರೀಕ್ರಿಯೇಟ್ ಮಾಡಿ ಅದನ್ನ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಆಡೋ ಒಂದು ಪ್ರಯತ್ನ ಮಾಡಿಕೊಂಡ್ರು. ಇದೊಂದು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ, ಚೆನ್ನಾಗಿತ್ತು. ಬಟ್ ಅಷ್ಟು
ಇಂಪ್ರೆಸಿವ್ ಆಗಿರಲಿಲ್ಲ. ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಟುವಟಿಕೆ ನಂಬರ್ 2ರಲ್ಲಿ ಅಡುಗೆ ಮಾಡಿ ಬಡಿಸಿ ಅವರ ಒಂದು ಗುಣಗಾನ ಮಾಡಬೇಕಾಗುತ್ತೆ. ಗಿಲ್ಲಿ ತಂಡದವರು ಅಡುಗೆಯನ್ನು ತಯಾರು ಮಾಡಿ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ರೀತಿ ಏನಿದೆ ಅದು ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು ಅಂತ ನನಗನ್ನಿಸುತ್ತೆ. ಚಂದ್ರಪ್ರಭು ಅವರ ಒಂದು ವಿಚಾರಕ್ಕೆ ಬರೋದಾದರೆ ಇವರ ಒಂದು ಎಕ್ಸ್ಪ್ಲೇನ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ನಿಂಬೆ ಹುಳಿ ಹಂಗೆ ಹಿಂಗೆ ಕೊತ್ತಂಬರಿ ಸೂಡು ಆರೋಕಿ ಹೀಗೆ ಬರೀ ಟೀಸ್ ಮಾಡೋದೇ ಆಗೋಯ್ತು ಇವ್ರದ್ದು ಕತೆ. ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಡಿಸಿಷನ್ ವಿಚಾರಕ್ಕೆ ಬರ್ತಾರೆ. ಡಿಸಿಷನ್ನು ಇವ್ರು 4 ಜನ ಸೇರಿಕೊಂಡು ಅಂದರೆ ಫೈನಲಿಸ್ಟ್ ಆಗಿರ್ತಕ್ಕಂಥ ಸ್ಪರ್ಧೆಗಳೆಲ್ಲ ಸೇರಿಕೊಂಡು ಡಿಸಿಷನ್ ಮಾಡಬೇಕಲ್ಲ, ಅವ್ರನ್ನ ಒಂದು ಪಾರ್ಟಿಗೆ ಇನ್ವೈಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಒಂದು ತಂಡವನ್ನು ಈ ಒಂದು ಪಾರ್ಟಿಗೆ ಜಾಯಿನ್ ಮಾಡಿಸ್ಬೇಕು. ಸೊ ಹಾಗಾಗಿ ಇವರು ಒಂದು ಡಿಸಿಷನ್ನು ಮೇನ್ ಕಾರಣವಾಗಿರುತ್ತೆ. ಸೊ ಎಲ್ಲರೂ ಸೇರಿಕೊಂಡು ಚಂದ್ರಪ್ರಭು ಅವ್ರನ್ನ ಸೆಲೆಕ್ಟ್ ಮಾಡುತ್ತಾರೆ. ಬಟ್ ಇಲ್ಲಿ ಮಾಳು ಅವರು ಮಾತ್ರ ಗಿಲ್ಲಿಯವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಳು ಅವ್ರಿಗೆ ಒಂದು ಕ್ಲಾಸ್ ತಗೊಳ್ತಾರೆ ಸರಿಯಾಗಿ. ಆಗ ಸರಿದಾರಿ ಬರ್ತಾರೆ ಮಾಳು ಅಣ್ಣ. ಬಸವಣ್ಣನ ಥರ ತಲೆ ಅಲ್ಲಾಡಿಸ್ಬಿಟ್ರು ಹಿಂಗೆ. ಫೈನಲಿ ಚಂದ್ರಪ್ಪ ಅವರು ಪಾರ್ಟಿ ತಂಡಕ್ಕೆ ಜಾಯ್ನ್ ಆಗಿ ಇದು ಎಂಜಾಯ್ಮೆಂಟ್ ಮಾಡೋಕ್ಕೆ ಸಿದ್ಧರಾಗ್ತಾರೆ. ಗಿಲ್ಲಿ ತಂಡದವರು ಬೇಜಾರಾಗಿ ಸುಮ್ಮನೆ ಇರ್ತಾರೆ ಮನೆಯಲ್ಲಿ. ಲೆಟ್ಸ್ ಹ್ಯಾವ್ ಎ ಪಾರ್ಟಿ ಸ್ಟಾರ್ಟ್. ಊಟ ತಿನ್ನಿಂಗು, ಬಿರಿಯಾನಿ ಕಚ್ಚಿಂಗು, ಮಸ್ತ್ ಹುಡುಗಿ ಬಂದ್ಲು, ಹಾಡು ಡ್ಯಾನ್ಸಿಂಗು, ಮೋಜು ಮಸ್ತಿ ಕಾರ್ಯಕ್ರಮ. ಸೊ ಇದಾದ ನಂತರ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆದ ನಂತರ ಮತ್ತೆ ಶುರುವಾಗುತ್ತೆ ಇವ್ರದ್ದು ಅಕ್ಕಪಕ್ಕರ ಒಂದು ಗೆಜ್ಜೆ ಸದ್ದು ಮಾಡುವ ಒಂದು ಡ್ರಾಮಾ ಶುರುವಾಗುತ್ತೆ ಇವ್ರದ್ದು. ಇನ್ನೇನು ಮಲಗ್ತಾರೆ ಅನ್ನೋ ಅಷ್ಟರಲ್ಲಿ ಬಿಗ್ ಬಾಸ್ನವರು ಸೈರನ್ ಹಾಕ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಇದೆ, ನಿಮ್ಗಳ ಪ್ರಕಾರ ಮನೆಯಿಂದ ಹೊರಹೋಗಲು ಯಾರನ್ನು ಆಯ್ಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಸೊ ಎಲ್ಲರೂ ಸೇರಿಕೊಂಡು ಗುಂಪುಗೂಡಿ ಸತೀಶ್ ಅವ್ರನ್ನ ಹಾಳಾಗಿ ತಳ್ತಾರೆ. ಅಶ್ವಿನಿ ಗೌಡವರು ಜಾಹ್ನವಿ ಅವರು ಇಬ್ಬರು ಸೇರಿಕೊಂಡು ಈ ಒಂದು ಹುಡುಗಿಗೆ ರಕ್ಷಿತಾಗೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹಿಂಸೆ ಕೊಡ್ತಾ ಇದ್ದಾರೆ, ಆ ಹುಡುಗಿಯ ಒಂದು ಮನಸ್ಥಿತಿ ಆದರೂ ಹೇಗೆ ಇರಬಾರ್ದು ಇವನ ಮನೆಯಲ್ಲಿ ಅಂತ ನನಗನ್ನಿಸ್ತಾ ಇದೆ. ಇವರಿಗೆಲ್ಲ ಯಾಕೆ ಇಷ್ಟು ಕೋಪ ಬರ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಇಡೀ ಮನೆಯನ್ನೆಲ್ಲ ಕಂಟ್ರೋಲ್ ತೊಗೊಂಡಿದ್ದೀವಿ ನಾವು, ಈ ಹುಡುಗಿ ಮಾತ್ರ ನಮ್ಮ ಕಂಟ್ರೋಲಿಗೆ ಬರ್ತಾ ಇಲ್ವಲ್ಲ, ನಾ ಹೇಳಿದ ಮಾತು ಏನು ಕೇಳ್ತಾ ಇಲ್ವಲ್ಲ, ನಾ ಏನೇ ಒಂದು ಡಿಸಿಷನ್ ತೊಗೊಂಡಪ್ಪ ಅಂತಂದ್ರು ಆ ಒಂದು ಡಿಸಿಷನ್ಗೆ ತದ್ವಿರುದ್ಧವಾಗಿ ಡಿಸಿಷನ್ ತಗೊಳ್ತಾ ಇದೆಯಲ್ಲ ಈ ಒಂದು ಹುಡುಗಿ, ಸಿಟ್ಟಿಂದ ಈ ಒಂದು ಜಿದ್ದನ್ನು ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ನನ್ನ ಪ್ರಕಾರ ಆದರೆ ಇದರಿಂದ ಪ್ರಾಬ್ಲಮ್ಗೆ ಆ ಹುಡುಗಿಗಂತೂ ಆಗೋಲ್ಲ. ಆ ಹುಡುಗಿಗೆ ಇನ್ನೂ ಪಾಸಿಟಿವ್ ಆಗುತ್ತೆ ಹೊರತು ನೆಗೆಟಿವ್ ಅಂತ ಆಗೋಲ್ಲ. ನೆಗೆಟಿವ್ ಆಗಿರ್ತಕ್ಕಂಥದ್ದು ನಿಮಗೆ ತಾನೇ ನೆಗೆಟಿವ್ ಆಗೋದು. ಯಾಕಂದಪ್ಪ ಅಂದರೆ ನೀವೊಂದು ಒಳ್ಳೆ ಪೊಸಿಷನ್ನಲ್ಲಿದ್ದೀರಿ, ಈಗ ಫೈನಲಿಸ್ಟ್ಗಳಾಗಿ ಇದ್ದೀರಿ. ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡೋದ್ರಿಂದ, ನೆಗೆಟಿವ್ ಆಗಿ ಕಾಣೋದ್ರಿಂದ ನಿಮಗೆ ವೋಟ್ ಸಿಗೋದಾದರೆ ಹೇಗೆ? ಈ ರೀತಿ ನೆಗೆಟಿವ್ ಇದ್ನಪ್ಪ ಅಂದರೆ ಜನಗಳು ವೋಟ್ ಮಾಡ್ತಾರೆ ನಿಮಗೆ. ಅದು ವೋಟಿನ ವಿಚಾರ ಬೇರೆ ಮಾತು ಬಿಡಿ, ಅದು ವೋಟ್ ಕನ್ಸಿಡರ್ ಮಾಡ್ತಾರೆ ಅನ್ನೋದೇ ಡೌಟ್ ನನಗೆ. ಇದೇ ರೀತಿ ಕಂಟಿನ್ಯೂ ಆದ್ನಪ್ಪ ಅಂದರೆ ಬಹುಶಃ ಗೆಲ್ಲೋ ಒಂದು ಸಿಚುವೇಶನ್ ಯಾರಿಗೆ ಜಾಸ್ತಿ ಇದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಮಾಳುವಿಗೆ ಮತ್ತು ರಾಶಿಕ್ ಅವರಿಗೆ ತುಂಬಾ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಅನಿಸ್ತಾ ಇದೆ. ಯಾಕಂದಪ್ಪ ಅಂದರೆ ಈ ನಡುವೆ ಅವರು ತುಂಬಾ ಪಾಸಿಟಿವ್ ಆಗ್ತಾ ಇದ್ದಾರೆ, ಇವರು ನೆಗೆಟಿವ್ ಆಗ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.